ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, KPTCLನಲ್ಲೇ ಜೂನಿಯರ್ ಪವರ್ಮ್ಯಾನ್ ಅಂತೇಳಿ ಹುದ್ದೆಗಳಿದ್ದು, ಅವು ಎಷ್ಟು ಹುದ್ದೆಯಪ್ಪ ಅಂದರೆ ಟೋಟಲಾಗಿ 81 ಹುದ್ದೆಗಳಿದ್ದು, ಈ 81 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಏನು ಮಾಡಲಾಗಿದೆ, 1:5 ಲಿಸ್ಟನ್ನು ಬಿಡಲಾಗಿದೆ. ಇದು ಏನಪ್ಪ ಅಂದರೆ ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟಂಥ ಲಿಸ್ಟ್ ಆಗಿರುತ್ತೆ. ಅಂದರೆ ಈ ಲಿಸ್ಟ್ನಲ್ಲಿರೋರು ನೀವೇನು ಮಾಡಬೇಕು, ದಾಖಲಾತಿ ಪರಿಶೀಲನೆಗಾಗಿ ನೀವು ಎಲ್ಲಿ ಹೋಗಬೇಕು ಮತ್ತು ಯಾವ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ಕಟ್ ಆಫ್ ನೋಡ್ತಾ ಬರೋಣ. ರಿಸಲ್ಟ್ ಅಂತೂ ಅನೌನ್ಸ್ ಆಗಿದೆ. ಕಟ್ ಆಫ್ ನೋಡ್ತಾ ಬರೋದಾದರೆ ಇಲ್ಲಿ ನೋಡಿ, ಜನರಲ್ ಅಂದರೆ 2A ಜನರಲ್ಗೆ 93.76 ನಿಂತಿದೆ. ಅದೇ ರೀತಿಯಾಗಿ 3A ಜನರಲ್ಗೆ 93.92 ನಿಂತಿದೆ. ನೆಕ್ಸ್ಟ್ ಕ್ಯಾಟಗರಿ 1 ಜನರಲ್ ನೋಡ್ತಾ ಬರೋದಾದರೆ 94.08ಗೆ ನಿಂತಿದೆ ಕ್ಯಾಟಗರಿ 1. ನೆಕ್ಸ್ಟ್ GM ಜನರಲ್ ನೋಡ್ತಾ ಬರೋದಾದರೆ 94.08. ನೋಡಿ, ಇಲ್ಲಿ GMಗೂ ಮತ್ತು ಬೇರೆ ಕ್ಯಾಟಗರಿಗೂ ಯಾವುದೇ ರೀತಿ ವ್ಯತ್ಯಾಸನೇ ಇಲ್ಲ, ಜಸ್ಟ್ ಪಾಯಿಂಟ್ನಲ್ಲೇ ವೇರಿಯೇಷನ್ ಇದೆ. ನೆಕ್ಸ್ಟ್ SC ನೋಡ್ತಾ ಬರೋದಾದರೆ SC ಜನರಲ್ಲು 93.76 ಇದೆ, ST ಜನರಲ್ಲು 93.92 ಇದೆ. ಆಲ್ಮೋಸ್ಟ್ ಏನಪ್ಪ ಅಂದರೆ 93.5 ಪ್ಲಸ್ ಅದಾವು ಎಲ್ಲವೂ. ರಿಸಲ್ಟ್ ಏನು 93.5+. ಉಳಿದಂಥವು ಬೇರೆ ಬೇರೆ ಸ್ವಲ್ಪ ಎಕ್ಸ್ ಸರ್ವಿಸ್ಮ್ಯಾನ್ PDP ಆಗಿರ್ಬೋದು, ಅವುಗಳಿಗೆ ಸ್ವಲ್ಪ ಕಡಿಮೆ ಇದೆ. ಹೌದಾ, ಇದು PDF ಬೇಕಪ್ಪ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಆದಂಥ ಒನ್ ಸ್ಟೆಪ್ ಟು ಸಕ್ಸಸ್ ಅನ್ನುವಂಥ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ನೋಡ್ಬೋದು. ಇದರಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ. ಇದು ಯಾವುದು, ಪವರ್ಮ್ಯಾನ್, ಜೂನಿಯರ್ ಪವರ್ಮ್ಯಾನ್. ಅದೇ ರೀತಿಯಾಗಿ KPTCLಲ್ಲಿ ವೇರಿಯೇಷನ್ ಅಂದರೆ ಬೇರೆ ಬೇರೆ ಚೆಸ್ಕಾಮ್ ಆಗಿರ್ಬೋದು, ಅದರ ಜೊತೆಗೆ ಜೆಸ್ಕಾಮ್ ಆಗಿರ್ಬೋದು, ಹೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದು. ಅವುಗಳ ಲಿಸ್ಟಿನ ಬಂದಿಲ್ಲ, ಅವು ಬಂದ ತಕ್ಷಣ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ. ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಜೂನಿಯರ್ ಅಟೆಂಡೆಂಟ್ ಅಂತ ಇತ್ತು, ಅದರದ್ದು ಕೂಡ ರಿಸಲ್ಟ್ ಬಿಟ್ಟಿದ್ದಾರೆ. ಅದರ ಕಟ್ ಆಫ್ ಕೂಡ ನೋಡ್ತಾ ಬರೋಣ ಬನ್ನಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇವು ಟೋಟಲ್ ಎಷ್ಟು ಪೋಸ್ಟ್ ಇದ್ದವಪ್ಪ ಅಂದರೆ ಟೋಟಲಾಗಿ 411 ಪೋಸ್ಟ್ ಇದೆ. ಎಷ್ಟಿದ್ದು, 411 ಪೋಸ್ಟು. 2055 ಜನರಿಗೆ ಏನು ಮಾಡಲಾಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗಿದೆ, ಅಥವಾ 1:5 ಲಿಸ್ಟ್ ಇದು. ಕಟ್ ಆಫ್ ನೋಡ್ತಾ ಬರೋದಾದರೆ 3B ಜನರಲ್ಗೆ ಎಷ್ಟು ನಿಂತಿದೆಯಪ್ಪ ಅಂದರೆ 96.16. ಕ್ಯಾಟಗರಿ 1 ಜನರಲ್ಗೆ 96.16. ನೆಕ್ಸ್ಟ್ GM ಜನರಲ್ ನೋಡ್ತಾ ಬರೋದಾದರೆ 96.32 GM ಜನರಲ್. ನೆಕ್ಸ್ಟ್ SC ಜನರಲ್ಗೆ ಎಷ್ಟು ನಿಂತಿದೆ, 96 ನಿಂತಿದೆ. SC ಜನರಲ್ಗೆ 95.84 ನಿಂತಿದೆ. SC ರೂರಲ್ 96 ಇದೆ. ನೆಕ್ಸ್ಟ್ ST ಜನರಲ್ಗೆ ನೋಡ್ತಾ ಬರೋದಾದರೆ 96 ಇದೆ. ನೋಡಿ ಯಾವ ರೀತಿಯಾಗಿ ಕಟ್ ಆಫ್ ಇದೆ. ಮತ್ತು ಬೇರೆ ಕಾಸ್ಟ್ ಯಾವುದು ಅಂದರೆ 2A ಜನರಲ್ಗೆ ನೋಡ್ತಾ ಬರೋದಾದರೆ 96.16 ಇದೆ. 2B ಜನರಲ್ಗೆ 96 ಇದೆ. ನೆಕ್ಸ್ಟ್ 3A ಜನರಲ್ಗೆ 96 ಇದೆ. ಇದಿಷ್ಟು ಏನಪ್ಪ ಅಂದರೆ ಕಟ್ ಆಫ್ ಆಗಿತ್ತು. ಟೋಟಲಾಗಿ ಎವರೇಜ್ ಆಗಿ ನೋಡ್ತಾ ಬರೋದಾದರೆ 95+, 96+ ಇದ್ದವ್ರದ್ದು ಅಷ್ಟೇ ಲಿಸ್ಟ್ನಲ್ಲಿದೆ. ಹೌದಾ. ನೀವು ಕೆಲವೊಂದಿಷ್ಟು ಬೇರೆ ಬೇರೆ ಯಾವುದು ಎಕ್ಸ್ ಸರ್ವಿಸ್ಮೆನ್ ಆಗಿರ್ಬೋದು, ಮತ್ತು PDP ಆಗಿರ್ಬೋದು, ಇವು ಸ್ವಲ್ಪ ಕಡಿಮೆ ಇದೆ. ಅವುಗಳನ್ನು ಕೂಡ ನೀವೇನು ಮಾಡ್ಬೋದು, ನೋಡ್ಬೋದು. ಯಾವುದಪ್ಪ, ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹೋಗಿ ವಿಸಿಟ್ ಮಾಡಿ, ಮತ್ತು ನಿಮ್ಮ ಹೆಸರು ಆ ಲಿಸ್ಟ್ನಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಆ ಲಿಸ್ಟ್ನಲ್ಲಿ ಹೆಸರಿದ್ದರೆ ಮುಂದೆ ಏನು ಮಾಡ್ಬೇಕು ಸರ್, ಯಾವ ರೀತಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಾವು ಖುದ್ದಾಗಿ ಡಾಕ್ಯುಮೆಂಟ್ಸ್ಗಳನ್ನ ಒಯ್ಯಬೇಕು, ಅಥವಾ ಯಾವುದಾದ್ರೂ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಬನ್ನಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಇದೊಂದು ಪತ್ರಿಕಾ ಪ್ರಕಟಣೆ, ಅಧಿಸೂಚನೆ ನೋಡ್ತಾ ಬರೋದಾದರೆ ವಿಷಯ ಏನಪ್ಪ ಅಂದರೆ ಕಿರಿಯ ಸ್ಟೇಷನ್ ಪರಿಚಾಲಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಾಖಲಾತಿಗಳ ಪರಿಶೀಲನೆಗಾಗಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಗಳನ್ನು ಪ್ರಕಟಿಸುವ ಹಾಗೂ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಬಗ್ಗೆ. ಅಂದರೆ ನಿಮಗೆ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಮೂಲಕ ಇರುತ್ತೆ. ಇದು ಗೊತ್ತಾಯ್ತಾ. ಆನ್ಲೈನ್ ಮೂಲಕ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಇಲ್ಲಿ ನೋಡಿ, ಸರ್ಕಾರದ ಡಿಜಿಲಾಕರ್ ತಂತ್ರಾಂಶವನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸಲು ಉದ್ದೇಶಿಸಲಾಗಿದೆ. ನೋಡಿ, ಡಿಜಿಲಾಕರ್ನಲ್ಲಿ
ಆ ತಂತ್ರಾಂಶವನ್ನು ಬಳಸಿಕೊಂಡು ಏನು ಮಾಡ್ತಾರಂತ ಆನ್ಲೈನ್ ಮೂಲಕ ದಾಖಲಾತಿಗಳ ಪರಿಶೀಲನೆಯನ್ನು ಮಾಡ್ತಾರಂತ. ಈ ಸಂಬಂಧವಾಗಿ 1:5 ಅನುಪಾತದ ಪಟ್ಟಿಯಲ್ಲಿ ಸೇರಿರುವ ಅಭ್ಯರ್ಥಿಗಳು, ಅಂದರೆ ನೀವು ಏನಾದರೂ 1:5 ಲಿಸ್ಟ್ ಈಗೇನು ಬಿಟ್ಟಿದ್ದಾರಲ್ಲ ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂದ್ರೆ ನೀವೇನು ಮಾಡ್ಬೇಕಂತ ಈ ಕೆಳಗೆ ತಿಳಿಸಿರುವಂತೆ ಸೂಕ್ತ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡು ದಾಖಲಾತಿಗಳನ್ನು ನಿಗಮದ ವೆಬ್ಸೈಟ್ನಲ್ಲಿ ಸೂಕ್ತ ರೀತಿಯಲ್ಲಿ ಅಪ್ಲೋಡ್ ಮಾಡುವಂತೆ ತಿಳಿಸಲಾಗಿದೆ. ಅಂದರೆ KPTCL ವೆಬ್ಸೈಟ್ನಲ್ಲಿ ನೀವೇನು ಮಾಡಬೇಕು, ಈ ಕೆಳಗೆ ಏನೇನು ಕೊಟ್ಟಾರಲ್ಲ ಅವುಗಳನ್ನು ಸೂಕ್ತವಾಗಿ ಅಪ್ಲೋಡ್ ಮಾಡಬೇಕು. ಓಕೆನಾ? ಯಾವ ರೀತಿ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಒಂದೊಂದಾಗಿ. ದಾಖಲಾತಿ ಪರಿಶೀಲನೆ ಪಟ್ಟಿಯಲ್ಲಿ ಸೇರಿರುವಂಥ ಎಲ್ಲ ಅಭ್ಯರ್ಥಿಗಳು ಮೊದಲಿಗೆ ಡಿಜಿಲಾಕರ್ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ನೀವೇನು ಮಾಡಬೇಕು, ಡಿಜಿಲಾಕರ್ ಒಂದು ಆ್ಯಪ್ ಐತಿ, ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನೀವೇನು ಮಾಡಿರಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ತಮ್ಮ ಆಧಾರ ಸಂಖ್ಯೆಯೊಂದಿಗೆ ಲಾಗಿನ್ ಆಗಿ, ಆಧಾರ ಸಂಖ್ಯೆಯನ್ನು ಬಳಸಿ ಏನು ಮಾಡಿರಿ, ಲಾಗಿನ್ ಆಗಿ. 10ನೇ ತರಗತಿ ಜಾತಿ ಪ್ರಮಾಣ ಪತ್ರ, HK ಪ್ರಮಾಣ ಪತ್ರ ಇತ್ತಪ್ಪ ಅಂದರೆ HK ಪ್ರಮಾಣ ಪತ್ರ, ಇರಲಾರ್ದವರು HK ಪ್ರಮಾಣ ಪತ್ರ ಇಲ್ಲ ನಡಿತೈತಿ. ಅಂದ್ರೆ ಯಾರ್ಯಾರು HK ಅಂತ ಅಪ್ಲೈ ಮಾಡಿರಲ್ಲ ಅವರಿಗೆ HK ಪ್ರಮಾಣ ಪತ್ರ ಬೇಕು. ಮತ್ತು UDID ಕಾರ್ಡ್ ಪ್ರಮಾಣ ಪತ್ರಗಳನ್ನು ಇಶ್ಯೂಡ್ ಡಾಕ್ಯುಮೆಂಟ್ಸ್ನಲ್ಲಿ ಪಡೆಯತಕ್ಕದ್ದು. ಹೌದಾ? ಡಿಜಿಲಾಕರ್ ತಂತ್ರಾಂಶದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ದಾಖಲಾತಿಗಳನ್ನು ಇಶ್ಯೂಡ್ ಡಾಕ್ಯುಮೆಂಟ್ಸ್ನಲ್ಲಿ ಪಡೆಯುವ ವಿಧಾನವನ್ನು ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ ಅಂತ ನೀವು ವೆಬ್ಸೈಟ್ನಲ್ಲಿ ಹೋಗಿ ಭೇಟಿ ಕೊಡಿ. ಇಲ್ಲಿ ನೋಡಿಲ್ಲಿ 1:5 ಅನುಪಾತದ ಪಟ್ಟಿಯಲ್ಲಿ ಸೇರಿರುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಏನಾದರೂ ಭಾವಚಿತ್ರ ಅಥವಾ ಸಹಿ ತಪ್ಪಾಗಿ ನಮೂದಿಯಾದಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಯೂಲ್ನಲ್ಲಿ ಲಾಗಿನ್ ಮಾಡಿಕೊಂಡು ನೀವೇನು ಮಾಡಬೇಕು, ಕೂಡಲೇ ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ತಮ್ಮ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡುವಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗಿದೆಯೇ ಎಂಬುದಕ್ಕೆ ಹೌದು ಎಂದು ಗುಂಡಿಯನ್ನು ಒತ್ತಿ ತಮ್ಮ ಸರಿಯಾದ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡತಕ್ಕದ್ದು. ನೋಡಿ ಫ್ರೆಂಡ್ಸ್, ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಏನಾದರೂ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲಿ ಸಹಿ ಅಥವಾ ಫೋಟೋ ಏನಾದರೂ ಕಾರಣಾಂತರಗಳಿಂದ ಡಿಫ್ರೆಂಟ್ ಆಗಿದ್ದು ಅಥವಾ ಏನಾದರೂ ಬೇರೆ ಆಗಿತ್ತಪ್ಪ ಅಂದರೆ ನೀವೇನು ಮಾಡ್ಬೋದು, ಈಗ ಎಡಿಟ್ ಮಾಡ್ಕೋಬೋದು. ಅಲ್ಲಿ ನೀವೇನು ಮಾಡ್ಬೋದಾಗ್ತೈತಿ, ಈಗ ಹೊಸದಾಗಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಬೋದು. ಕರೆಕ್ಟ್ ಇತ್ತಪ್ಪ ಅಂದ್ರೆ ಏನು ಚೇಂಜಸ್ ಮಾಡುವಂಥ ಇಲ್ಲ. ಯಾರ್ಯಾರ್ದು ಅಂದರೆ ಫೋಟೋ ಮತ್ತು ಸಹಿ ಏನಾದರೂ ಚೇಂಜಸ್ ಆಗಿತ್ತಪ್ಪ ಅಂದ್ರೆ ನೀವು ಬೇರೆದು ಅಪ್ಲೋಡ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದರೆ 1:5 ಅನುಪಾತದ ಪಟ್ಟಿಯಲ್ಲಿ ಸೇರಿರುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಇ-ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸದೇ ಇದ್ದಲ್ಲಿ ಏನು ಮಾಡಬೇಕು, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಯೂಲ್ನಲ್ಲಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಮುನ್ನ ತಮ್ಮ ಆಧಾರ ಸಂಖ್ಯೆಯೊಂದಿಗೆ ಇ-ಸೈನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸತಕ್ಕದ್ದು. ನೋಡಿ, ನಿಮ್ಮದು ಇ-ಸೈನ್ ಪ್ರಕ್ರಿಯೆ ಏನಾದರೂ ಪೂರ್ಣಗೊಂಡಿರಲಿಲ್ಲಪ್ಪ ಅಂದರೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಈಗ ನೀವೇನಾದರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇ-ಸೈನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಬೇಕಂತಾರೆ ಅವರು. ಓಕೆನಾ? ಡಿಜಿಲಾಕರ್ನ ಇಶ್ಯೂಡ್ ಡಾಕ್ಯುಮೆಂಟ್ಸ್ನಲ್ಲಿ ದಾಖಲಾತಿಗಳನ್ನು ಫೆಚ್ ಮಾಡಿಕೊಂಡ ನಂತರ ಇದು KPTCL ವೆಬ್ಸೈಟ್ ಭೇಟಿ ನೀಡಿ ಅಭ್ಯರ್ಥಿಗಳು ದಾಖಲಾತಿ ಅಪ್ಲೋಡ್ ಮಾಡುವ ಸಲುವಾಗಿ ತಿಳಿಸಿರುವಂಥ ಲಿಂಕನ್ನು ಒತ್ತಿ, ಅಂದರೆ ಅಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ ಅಲ್ಲಿ KPTCL ವೆಬ್ಸೈಟ್ನಲ್ಲಿ. ಮೊದಲು ನೀವೇನು ಮಾಡಬೇಕು, ಡಿಜಿಲಾಕರ್ನಲ್ಲಿ ತಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಶ್ಯೂಡ್ ಅದ್ಯಾವ ಇಲ್ಲೋ ಅತ್ತೆ ಫೆಚ್ ಮಾಡ್ಕೊಂಡು ನೋಡ್ಕೋಬೇಕು. ಹೌದಾ? ನೆಕ್ಸ್ಟ್ ಅಲ್ಲಿ ಕಾಸ್ಟ್ ಇನ್ಕಮನ್ನು ಕೂಡ ನೀವು ಅಪ್ಲೋಡ್ ಮಾಡ್ಕೋಬೇಕು ಇಲ್ಲಿ ಡಿಜಿಲಾಕರ್ನಲ್ಲಿ. ಹೌದಾ? ನೆಕ್ಸ್ಟ್ ಏನು, ವೆಬ್ಸೈಟ್ನಲ್ಲಿ ತಿಳಿಸಿರುವ ಮಾರ್ಗಸೂಚಿಗಳನ್ನು ಪಾಲಿಸುವುದರೊಂದಿಗೆ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿಗೆ ಅನುಗುಣವಾಗಿ, ಅರ್ಜಿಯಲ್ಲಿ ನೀವೇನು ಮೀಸಲಾತಿ ಹಾಕಿರಲ್ಲ, ರೂರಲ್ ಹಾಕಿದ್ರೆ ರೂರಲ್ ಸರ್ಟಿಫಿಕೇಟು ಇರಬೇಕು, ಕನ್ನಡ ಮಾಧ್ಯಮ ಹಾಕಿದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ಇರಬೇಕು, ನೆಕ್ಸ್ಟ್ PDP ಹಾಕಿದರೆ PDP ಸರ್ಟಿಫಿಕೇಟ್ ಇರಬೇಕು, HK ಹಾಕಿದರೆ HK ಸರ್ಟಿಫಿಕೇಟ್ ಇವೆಲ್ಲವೂ ಇರಬೇಕು. ದಾಖಲಾತಿಗಳನ್ನು ಸಲ್ಲಿಸುವುದು, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ವಿಧಾನವನ್ನು ಮತ್ತು ನಮೂನೆಯನ್ನು ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ. ನೀವು KPTCL ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೋಡ್ಬೋದು. ನೆಕ್ಸ್ಟ್, ಡಿಜಿಲಾಕರ್ ತಂತ್ರಾಂಶದಲ್ಲಿ ಲಭ್ಯವಿಲ್ಲದೇ ಇರುವಂಥ ದಾಖಲೆಗಳನ್ನು ನೋಡಿ. ಈಗ ಡಿಜಿಲಾಕರ್ ಓಪನ್ ಮಾಡಿ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮ್ಮ ಡಿಜಿಲಾಕರ್ ಏನು ಆ್ಯಪ್ನಲ್ಲಿ ಯಾವ ದಾಖಲೆಗಳು ಲಭ್ಯವಿಲ್ಲ ನೋಡಿ, ಅವ್ರು ಏನು ಮಾಡಬೇಕು, ಲಭ್ಯವಿಲ್ಲದೇ ಇರುವಂಥ ದಾಖಲೆಗಳನ್ನು 500 KB ಮೀರದಂತಹ, ಅಂದರೆ 500 KBಗಿಂತ ಹೆಚ್ಚಿರಬಾರ್ದು ಡಾಕ್ಯುಮೆಂಟ್ಸ್, ಮೀರದಂಥ PDF ಡಾಕ್ಯುಮೆಂಟ್ಗಳಾಗಿ ಸ್ಕ್ಯಾನ್ ಮಾಡಿಕೊಂಡು ತಂತ್ರಾಂಶದ ಡಾಕ್ಯುಮೆಂಟ್ ಅಪ್ಲೋಡ್ ವಿಭಾಗದಲ್ಲಿ ಸಂಬಂಧಪಟ್ಟ ಮೀಸಲಾತಿ ಮುಂದೆ ಅಪ್ಲೋಡ್ ಮಾಡುವುದು. ನೀವೇನು ಮಾಡ್ಬೇಕಂತ, ಆ ಡಾಕ್ಯುಮೆಂಟ್ ಯಾವ ಡಾಕ್ಯುಮೆಂಟ್ ಅದರಲ್ಲಿ ಇಲ್ಲಲ್ಲ ಡಿಜಿಲಾಕರ್ನಲ್ಲಿ, ಆ ಡಾಕ್ಯುಮೆಂಟನ್ನು 500 KB ಮೀರದಂತೆ ಏನು ಮಾಡಬೇಕು, PDF ಫಾರ್ಮ್ಯಾಟ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡು ಡಾಕ್ಯುಮೆಂಟ್ ಅಪ್ಲೋಡ್ ವಿಭಾಗದಲ್ಲಿ ಏನು ಮಾಡಬೇಕು, ಅಪ್ಲೋಡ್ ಮಾಡುವುದು. ಓಕೆನಾ?
ವಿದ್ಯಾರ್ಥಿಗಳು ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ತಮ್ಮ ಆಧಾರ ಸಂಖ್ಯೆಯೊಂದಿಗೆ ಸೈನ್ ಮಾಡುವುದು. ವಿದ್ಯಾರ್ಥಿಗಳು ಎಲ್ಲ ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಮಾಡಿದ ನಂತರ ಆಧಾರ್ ಸಂಖ್ಯೆಯೊಂದಿಗೆ ಸೈನ್ ಮಾಡಬೇಕು. ಸೈನ್ ಮಾಡುವ ಮುನ್ನ ತಾವು ಎಲ್ಲ ದಾಖಲಾತಿಗಳನ್ನು ನಿಗದಿತ ನಮೂನೆಯಲ್ಲಿ ಅಪ್ಲೋಡ್ ಮಾಡಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳತಕ್ಕದ್ದು. ಅಂದರೆ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಅದಾವೆ ಅಂತೇಳಿ ನೀವು ನೋಡ್ಕೋಬೇಕತ್ತು ಫಸ್ಟ್. ಅದರ ಒಂದು ಮುದ್ರಿತ ಪ್ರತಿಯನ್ನು ಸಾಫ್ಟ್ ಕಾಪಿ ಪಡೆದುಕೊಳ್ಳತಕ್ಕದ್ದು. ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರಲ್ಲ ಅದರ ಸಾಫ್ಟ್ ಕಾಪಿ ತೊಗೊಂಡ್ಬಿಡ್ರಿ ಅದರಲ್ಲಿಂದ, ಅಂದರೆ ಡೌನ್ಲೋಡ್ ಮಾಡ್ಕೊರಿ ಅದನ್ನು. ಓಕೆನಾ. ಮುಂದುವರೆದು ದಾಖಲಾತಿಗಳ ಪರಿಶೀಲನೆಗಾಗಿ ಎಲ್ಲ ಅವಶ್ಯಕ ಮಾಹಿತಿಯನ್ನು KPTCL ವೆಬ್ಸೈಟ್ ಆದಂಥ http://kptcl.karnataka.government.in ಅಲ್ಲಿ ಪಡೆಯತಕ್ಕದ್ದು ಎಲ್ಲ ಮಾಹಿತಿ. ದಾಖಲಾತಿ ಅಪ್ಲೋಡ್ ಮಾಡಲು ಅಭ್ಯರ್ಥಿಗಳಿಗೆ ಅಲ್ಲಿ ವೆಬ್ಸೈಟ್ನಲ್ಲಿ ಇದೇ ವೆಬ್ಸೈಟ್ನಲ್ಲಿ ಒಂದು 27/2/2025 10/3/2025 ಅವಕಾಶವನ್ನು ನೀಡಲಾಗಿದೆ. ನೋಡು, ಇನ್ನೊಂದು ಏನಪ್ಪ ಅಂದರೆ 10/3/2025 ನಂತರ ದಾಖಲಾತಿ ಅಪ್ಲೋಡ್ ಮಾಡಲು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಅವಕಾಶವನ್ನು ನೀಡಲಾಗುವುದಿಲ್ಲ. ಲಾಸ್ಟ್ ಡೇಟ್ ಏನಾಗಿರ್ತೈತಿ ಮಾರ್ಚ್ 10. ನೀವು ಮಾರ್ಚ್ 10ರ ಒಳಗಾಗಿ ಏನು ಮಾಡಬೇಕು, ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಅದರ ನಂತರ ಏನಾದರೂ ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ಯಾವುದೇ ದಾಖಲಾತಿಗಳನ್ನು ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅದರ ಮುಂಚೆನೇ ನೀವೇನು ಮಾಡಬೇಕು, ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿರಿ. ಹೌದಾ. ಮೊದಲು ನೀವು ಡಿಜಿಲಾಕರ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅದಾವೆ ನೋಡಿರಿ, ಇರಲಾರ್ದ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಕೊರಿ ಅದರೊಳಗೆ. ಅದು ಆದ ನಂತರ ನೀವೇನು ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೊಂಡ ನಂತರ KPTCL ವೆಬ್ಸೈಟ್ಗೆ ಭೇಟಿ ಕೊಡಿ. ಅಲ್ಲಿ ಕೆಲವೊಂದಿಷ್ಟು ಲಿಂಕ್ ನೀಡಲಾಗಿದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸನ್ನು ನೀವು ಕಂಟಿನ್ಯೂ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ. ಓಕೆನಾ. ಇದಿಷ್ಟು ಇದರ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.